ಬೆಂಗಳೂರಿನ ರೌಡಿ ಶೀಟರ್ ಮಂಜೇಶ್ ಕುಮಾರ್ ಕೊಲೆ ಪ್ರಕರಣ ಸಂಬಂಧ ಈವರೆಗೂ ಕೂಡ 16 ಆರೋಪಿಗಳನ್ನ ಬಂಧಿಸಲಾಗಿದೆ ಅಂತ ಎಸ್ಪಿ ಶುಭನ್ವಿತಾ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇಂದು ಸುದ್ದಿಗೋಷ್ಠಿಯಲ್ಲಿ ವಿಷಯ ತಿಳಿಸಿದ ಅವರು ಬಂಧಿತ ಆರೋಪಿಗಳೆಲ್ಲರೂ ಕೂಡ ಹಲವು ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಈ ಪೈಕಿ A1 ಆರೋಪಿ ಪರಮೇಶ್ ವಿರುದ್ಧ ಒಟ್ಟು 14 ಕೊಲೆ ಪ್ರಕರಣಗಳಿದ್ದಾವೆ ಅಂತ ವಿವರಣೆಯನ್ನ ನೀಡಿರ್ತಕ್ಕಂಥದ್ದು. ಕೊಲೆಯಾದ ಮಂಜೇಶ್ ಮತ್ತೆ ಆರೋಪಿಗಳು ಆರಂಭದಲ್ಲಿ ಸ್ನೇಹಿತರಾಗಿದ್ರು. 2012ರಲ್ಲಿ ನಡೆದ ಕೊಲೆ ಪ್ರಕರಣದ ನಂತರ ಮಂಜೇಶ್ ಮತ್ತೆ ಪರಮೇಶ್ ಬೇರೆ ಬೇರೆ ಆಗಿದ್ರಂತೆ. ಇನ್ನು ಮಂಜೇಶ್ ಕೊಲೆ ನಿಖರವಾಗಿ ಯಾವ ಕಾರಣಕ್ಕೆ ನಡೆದಿದೆ ಅಂತಕ್ಕಂಥದ್ದು ಇನ್ನು ಕೂಡ ತನಿಖೆ ಪ್ರಗತಿಯಲ್ಲಿದೆ ಅಂತಕ್ಕಂಥ ಮಾಹಿತಿಯನ್ನ ನೀಡಿರ್ತಕ್ಕಂಥದ್ದು. ಮಂಜೇಶ್ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಗಡಿಪಾರಾಗಿದ್ದ. ಜೂನ್ 7ರ ರಾತ್ರಿ ಮಂಜೇಶ್ನನ್ನ ಕೊಲ್ಲಲು ಪ್ಲಾನ್ ಮಾಡಿದ್ದ ಹಂತಕರು ಆತನನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ರು. ಚಿಕ್ಕಮಗಳೂರಿನಿಂದ ಬೇರೆಡೆ ಹೋಗೋಣ ಅಂತ ಬೇರೊಬ್ಬರ ಮೂಲಕ ಮಂಜೇಶ್ಗೆ ಕರೆ ಮಾಡಿಸಿದ್ರು. ಆತ ಚಿಕ್ಕಮಗಳೂರಿನ ಬಿಟ್ಟು KSRTC ಬಸ್ನಲ್ಲಿ ಮಂಜೇಶ್ ಹಾಸನಕ್ಕೆ ಬಂದ ನಂತರ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬಂದು ಹಿಂಬಾಲಿಸಿದ್ದ ಹಂತಕರು ಆತನನ್ನ ಕೊಂದು ಪರಾರಿಯಾಗಿದ್ರು. A1 ಆರೋಪಿ ಪರಮೇಶ್ ಮೈಸೂರಿನ ಸರಸ್ವತಿಪುರಂ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗಿದ್ದ. ಅಲ್ಲಿಂದ ನಾವು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದೇವೆ. ಎಲ್ಲ ಆರೋಪಿಗಳು ಇನ್ನೂ ಪೊಲೀಸ್ ಕಸ್ಟಡಿಯಲ್ಲಿದ್ದು ತನಿಖೆ ಮುಂದುವರಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಹಾಸನ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 8 ಜೂನ್ಗೆ ಒಂದು ಕೊಲೆ ಪ್ರಕರಣ ದಾಖಲಾಗಿದ್ದು, ಇಲ್ಲಿ ವಿಕ್ಟಿಮ್ ಹೆಸರು ಮಂಜೇಶ್ ಅಂತ. ಇವರು ರೌಡಿ ಶೀಟರ್, ತಲಗಟ್ಟಾಪುರ ಪೊಲೀಸ್ ಸ್ಟೇಷನ್ದು ರೌಡಿ ಶೀಟರ್. ಈ ಕೇಸ್ದು ಕೆಲವು ಅಪ್ಡೇಟ್ಸ್ಗಳು ಇದ್ದಾವೆ, ಅದು ಹೇಳ್ತೀನಿ. ಇಲ್ಲಿ ತನಕ ನಾವು 16 ಜನರಿಗೆ ಅರೆಸ್ಟ್ ಮಾಡಿದ್ದೀವಿ. ಇವ್ರ ಹೆಸರು A1 ಪರಮೇಶ್ ಅಲಿಯಾಸ್ ಪರ್ಮಿ ಅಂತ, 40 ವರ್ಷ, 10ನೇ ತರಗತಿಯ ತನಕ ಇವರು ಓದಿದ್ದಾರೆ. ಸೆಕೆಂಡ್ಲಿ ಪುನೀತ್ ಕುಮಾರ್ ಬಿನ್ ಪ್ರಕಾಶ್ 32 ವರ್ಷ, ಇವರು 8ನೇ ತರಗತಿ ತನಕ ಓದಿದ್ದಾರೆ. ಮೂರನೇದಾಗಿ ಶಶಿಧರ್ BK @ಸೈಲೆಂಟ್ ಶಶಿಧರ್ ಬಿನ್ ಕೃಷ್ಣಪ್ಪ 26 ಇಯರ್ಸ್, ಇವರು PUC ತನಕ ಓದಿದ್ದಾರೆ. ನಾಲ್ಕನೇದಾಗಿ ಜಯಂತ ಬಿನ್ ಕೃಷ್ಣ, ಇವರು 26 ವರ್ಷ, ಇವರು 10ನೇ ತರಗತಿ ತನಕ ಓದಿದ್ದಾರೆ. ಐದನೇದಾಗಿ ರಾಕೇಶ್ ಬಿನ್ ಮುನಿಯಪ್ಪ 33 ವರ್ಷ, ಇವರು PUC ತನಕ ಓದಿದ್ದಾರೆ. ಆಮೇಲೆ ಯಲ್ಲಲಿಂಗ ಬಿನ್ M ಮಲಪ್ಪ, ಇವರು 10ನೇ ತರಗತಿ ತನಕ ಓದಿದ್ದಾರೆ. ಆಮೇಲೆ ಸಾಯಿನಾಥ್ ಬಿನ್ ಶೇಖರಪ್ಪ 22 ವರ್ಷ, ಇವರು ಕೂಡ 10ನೇ ತರಗತಿ ತನಕ ಓದಿದ್ದಾರೆ. ಎಂಟನೇದಾಗಿ ಭರತ್ BR ಬಿನ್ ರಾಮೇಗೌಡ, ಇವರು 22 ವರ್ಷ, ಇವರು ಡಿಪ್ಲೊಮಾ ಓದಿದ್ದಾರೆ. ನೆಕ್ಸ್ಟ್ ಆದಿತ್ಯ R ಬಿನ್ ರಾಜೇಶ್, ಇವರು 20 ವರ್ಷ, BCom ಓದ್ತಾ ಇದ್ದಾರೆ ಇವರು. ಆಮೇಲೆ ವಿಕಾಸ್ MG ಬಿನ್ ಗೋಪಾಲ್ ಕೃಷ್ಣ, ಇವರು 10ನೇ ತರಗತಿ ತನಕ ಓದಿದ್ದಾರೆ, ಇವರ ಏಜ್ 22 ವರ್ಷ. ಆಮೇಲೆ ಆಕಾಶ್ ಬಿನ್ ರವಿ 19 ವರ್ಷ, ಇವರು BCom ಓದ್ತಾ ಇದ್ದಾರೆ. ಆಮೇಲೆ ಗಂಗಾ @ಗಂಗಾಧರ್ ಬಿನ್ ಸಿದ್ದಪ್ಪ, ಇವರು 35 ವರ್ಷ, ಇವರು 10ನೇ ತರಗತಿ ತನಕ ಓದಿದ್ದಾರೆ.